Hi guys, welcome back to my YouTube channel Journey with Sudharanjit. ಈ ವ್ಲಾಗ್ ಸಿರಿ ಯಾವ ಥರ ಸೈಕಲ್ ತುಳಿಯೋದು ಕಲ್ತ್ಕೊಂಡ್ಲು ಅಂತ ಆಲ್ 4 ಕಸಿನ್ಸಿಂದನೇ ಸೈಕಲ್ ತುಳಿಯೋದು ಕಲ್ತ್ಕೊಂಡ್ಲು. ಅವ್ರು ಯಾವ ಥರ ಟ್ರೈನ್ ಮಾಡಿದ್ರು ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ವಿತಿನ್ 2 ಡೇಸ್ ಸಿರಿ ಸೈಕಲ್ ತುಳಿಯೋದು ಕಲ್ತ್ಕೊಂಡ್ಲು. ಹಂಗೆ ಹೋಗು ಹಂಗೆ ಹೋಗು ಹಂಗೆ ಹೋಗು. ಟ್ರೈ ಮಾಡು, ನಿನ್ ಕೈಲಿ ಆಗುತ್ತೆ. ನಾಲ್ಕು ಡೈರೆಕ್ಷನಲ್ಲೂ 4 ಜನ ನಿಂತ್ಕೊಂಡಿದ್ದಾರೆ. ಅವಳು ಯಾವ ಕಡೆ ಓಡಿಸ್ಕೊಂಡು ಬಿದ್ದೋಗ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಸೇಫ್ಟಿಗಂತ 4 ಜನ ನಿಂತ್ಕೊಂಡವ್ರೆ. ಸಿರಿ ಇವತ್ತು ಕಲ್ತ್ಕೊಂತೀಯ ನೀನು? ಅಲ್ಲಿಂದ ಸ್ಟ್ರೈಟ್ ಬಿಟ್ಬಿಡು. ಅವಳು ಹೆಂಗಾದ್ರೂ ಹೋಗ್ಲಿ. ಏ ಅದ್ ಮಾಡ್ಬಾರ್ದು.
ಅಂತೂ ಇಂತೂ ಎಲ್ಲರೂ ಸೇರಿಕೊಂಡು ಸಿರಿಗೆ 2 ಡೇಸಲ್ಲಿ ಸೈಕಲ್ ತುಳಿಯೋದು ಹೇಳ್ಕೊಟ್ರು. ಟರ್ನ್ ಮಾಡ್ಕೊಳಕ್ಕೆಲ್ಲ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಪ್ರಾಬಬ್ಲಿ ಈ ವೀಕಲ್ಲಿ ಸ್ವಲ್ಪ ಕಲ್ತ್ಕೊಂಡ್ಬಿಡ್ತಾಳೆ ಅನಿಸುತ್ತೆ. ಹಂಗೆ ತಿರ್ಸ್ಕೊಂಡೋಗು ತಿರ್ಸ್ಕೊಂಡೋಗು ತಿರ್ಸ್ಕೊಂಡೋಗು. ವೆರಿ ನೈಸ್. Finally you learned. Good. ಇವರೆಲ್ಲ ಇಷ್ಟು ಇಂಟ್ರೆಸ್ಟ್ ತಗೊಂಡು ಸಿರಿಗೆ ಸೈಕಲ್ ಟ್ರೈನ್ ಮಾಡಿದ್ದಕ್ಕೆ ಅನಿಸುತ್ತೆ ಅಷ್ಟು ಬೇಗ ಅವಳು ಕಲ್ತ್ಕೊಂಡಿರೋದು. ಅವ್ರು 4 ಜನದಲ್ಲಿ ಯಾರನ್ನ ಫ್ರೀಯಾಗಿರಲಿ ಕಮ್ ಸಿರಿ ಅಲ್ಲಿ ಟೀಚ್ ಯು ಅಂತ ಕರ್ಕೊಂಡು ಹೋಗಿ ಹೇಳ್ಕೊಡ್ತಾಯಿದ್ರು. ಕುತ್ಕೊಳಕ್ಕೂ ನಿಂತ್ಕೊಳಕ್ಕೂ ಬಿಟ್ಟಿಲ್ಲ ಅವಳನ್ನ. ಫೈನಲಿ ಸಿರಿ ಸೈಕಲ್ ತುಳಿಯೋದು ಕಲ್ತ್ಲು. ಕೋಳಿ, ನಾಟಿ ಕೋಳಿ. ಇದು ನೋಡಿಲಿ, ಇದು ಮಟನ್. ಇದು ನೋಡಿಲಿ, ಇದೇನಿದು ಕಬಾಬ್. ಹಾಂ, ಕಬಾಬ್. ಅದು ಯಾವ್ದು ಕಬಾಬು? ಇದು ಇದೇನಿದು? ಜಿಯಾ ಎಣ್ಣೆ. ಇದೇನಿದು? ಇದು ಬಿರಿಯಾನಿ ಮಟನ್. ವಾವ್! ಇದು ಫ್ರೈಡೇ ಕುಕ್ಕಿಂಗ್ ವ್ಲಾಗ್. ನಮ್ಮನೇಲಿ ನಾವು ಯಾವ ಥರ ಲೈಟ್ಗೆ ಸಿಂಪಲಾಗಿ ಮಟನ್ ಬಿರಿಯಾನಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನಿಮಗೀಗ. ತುಂಬ ಕಮೆಂಟ್ಸ್ ಬಂದಿತ್ತು ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಅಂತ. ಸೊ ಇವತ್ತು ನಾನೊಂದು ಸಿಂಪಲ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಒಂದೆರಡು ಲವಂಗ, ಮತ್ತು ಸೋಂಪು, ಬೆಳ್ಳುಳ್ಳಿ, ಶುಂಠಿ, ಮತ್ತು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ. ಆಮೇಲೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೆರಡು ಒಂದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಇದು ಗಸಗಸೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ತೋರಿಸಿರೋದನ್ನೆಲ್ಲ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು 2 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಪಲಾವ್ ಸಾಮಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ. ಅದೊಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ 5 ಮಿನಿಟ್ಸೇ ಫ್ರೈ ಆಗಬೇಕು, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ. ಒಂದು ಸ್ಪೂನ್ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಬ್ಬಿದ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟು ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ.
ಹಸಿ ವಾಸನೆ ಎಲ್ಲ ಹೋಗ್ತದೆ. ಈಗ ಮಟನ್ ಹಾಕ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು 1/2 kg ಮಟನ್ಗೆ ಬಿರಿಯಾನಿ ಮಾಡ್ತಾ ಇರೋದು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಂದು 5-10 ಮಿನಿಟ್ಸ್ ಹಾಗೆ ಬೇಯಲಿ ಅಂತ ಬಿಟ್ಟೆ. ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು 5-10 ಮಿನಿಟ್ಸ್ ಆದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ಸ್ ಹಾಕ್ಬಿಡ್ಲಾ ಅದರದ್ದು. ತ್ರೀ ವಿಷಲ್ಸ್ಗೆ ಮಟನ್ ತುಂಬ ಚೆನ್ನಾಗಿ ಬೆಂದಿತ್ತು. ಅದಾದಮೇಲೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡೆ. ಮತ್ತು ಬೌಲ್ ಮೆಷರ್ಮೆಂಟಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿದೆ. ಅಕ್ಕಿ ಹಾಕಿದಾದ್ಮೇಲೆ 1 ವಿಷಲ್ ಬರ್ಸ್ಕೊಂಡೆ. ಫುಲ್ ಉದ್ದುದ್ರಾಗಿತ್ತು, ಚೆನ್ನಾಗಾಗಿತ್ತು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದೇ ಥರ ನಮ್ಮನೇಲಿ ಮಾಡೋದು ಸಿಂಪಲ್ ಆ್ಯಂಡ್ ಈಸಿ ಮಟನ್ ಬಿರಿಯಾನಿ. ತುಂಬ ಜನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋನೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಡಿಫ್ರೆಂಟ್ ವೆರೈಟೀಸ್ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಫ್ರೈಡೇ ಮಾಡಿರೋಂಥ ವೆರೈಟೀಸ್ ಇದು: ಮುದ್ದೆ, ನಾಟಿ ಕೋಳಿ ಸಾರು, ಮಟನ್ ಸಾರು, ಕಬಾಬು ಮತ್ತು ಬಿರಿಯಾನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.